ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ಪೌಡ್ರನ್ನ ಬಳಸಿದ್ರೆ ಎಂಥದ್ದೇ ಕಲೆ ಇದ್ರೂ ಸಹ ಹೋಗುತ್ತೆ. ನೋಡಿ, ಒಂದು ಬೌಲ್ ತಗೊಂಡು ಒಂದು ಬೌಲಿಗೆ ನಾನು 1 ಸ್ಪೂನಷ್ಟು ನಾನು ಅಡುಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಸಣ್ಣ ಉಪ್ಪು, 2 ಸ್ಪೂನಷ್ಟು ನಾನು ಸಬೀನಾ. ನಿಮ್ಮ ಹತ್ರ ಸಬೀನಾ ಇಲ್ಲ ಅಂತ ಅಂದರೆ ಶಶಿನಾದರೂ ಹಾಕೋಬೋದು. ನಾನು ಶಶಿ ಪೌಡ್ರೇ ಹಾಕ್ಕೊಂಡಿದ್ದೀನಿ. ಹಂಗಾಗಿ ನೋಡಿ, ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ನೋಡಿ, ಜಗ್ಗು ಯಾವ ಥರ ಆಗಿದೆ ನೋಡಿ. ಈ ಥರ ಆಗಿರೋ ಅಂಥದ್ದನ್ನು ನಾವು ಈ ಪೌಡ್ರಿಂದ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಮತ್ತು ಪಳ ಅಂತ ಹೊಳೆಯೋ ರೀತಿಯೂ ಆಗುತ್ತೆ. ಇದಕ್ಕೆ ಅಂತ ನಾವು ಯಾವುದೇ ರೀತಿ ಕೆಮಿಕಲ್ಲು ಬಳಸಿ ನಾವು ಕ್ಲೀನ್ ಮಾಡೋ ಅಂಥದ್ದು ಏನೂ ಬೇಡ. ಯಾಕೆಂದರೆ ಈಗ ನಾವು ಕೆಮಿಕಲ್ಲೆಲ್ಲ ತಂದು ಈ ಥರ ಎಲ್ಲ ಕ್ಲೀನ್ ಮಾಡಿದ್ರೆ ಕೆಲವೊಬ್ಬರಿಗೆ ಕೆಮಿಕಲ್ ಬಳಸೋದ್ರಿಂದ ಕೈಯೆಲ್ಲ ಇನ್ಫೆಕ್ಷನ್ ಆಗೋದು, ಕೈ ಉರಿ, ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಹಂಗಾಗಿ ನಾವು ಮನೇಲೇ ಇರೋವಂಥದ್ದನ್ನೇ ಬಳಸ್ಕೊಂಡು ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು. ನೋಡಿ, ನೀವೇ ನೋಡ್ಬೋದು ಕಣ್ಣಾರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ. ಅಲ್ಲಿ ಈ ಥರ ಹಿಂಗೆ ಉಜ್ಜುತ್ತಾ ಇದ್ರೇ ಸಾಕು, ಅಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಳುತ್ತೆ. ಇದರಲ್ಲಿ ಜಸ್ಟ್ ಏನೂ ಇಲ್ಲ, 2 ಪದಾರ್ಥ ಅಷ್ಟೇ, ಅಡುಗೆ ಉಪ್ಪು ಮತ್ತು ಶಶಿ ಪೌಡ್ರು. ಇಲ್ಲ ನೀವು ಸಬೀನಾನಾದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನಾನು ಶಶಿ ಇತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ, ಅದನ್ನು ಸ್ವಲ್ಪ ಒಂದ್ಸರಿ ಹಿಂಗೆ ಉಜ್ಜಿದ್ರೇ ಸಾಕು, ಎಷ್ಟು ನೀಟಾಗಿ ವಾಶ್ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ಪೌಡ್ರನ್ನ ಹಾಕ್ಕೊಂಡು ಉಜ್ಜುತ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕೊಳೆಯೆಲ್ಲ ಹೋಗುತ್ತೆ ಅಂದರೆ. ನೀವು ಇದೇ ಥರ ಬಕೆಟನ್ನು ಸಹ ಕ್ಲೀನ್ ಮಾಡ್ಕೋಬೋದು. ಯಾವುದೇ ರೀತಿ ಕೊಳೆ ಇದ್ರೂ ಸಹ ಹೋಗುತ್ತೆ. ಯಾಕೆ ಅಂದರೆ ನಾವು ಅಡುಗೆ ಉಪ್ಪೆಲ್ಲ ಬಳಸಿರ್ತೀವಿ. ಈ ಅಡುಗೆ ಉಪ್ಪು ಬರೀ ಅಡುಗೆ ಮಾಡೋದಕ್ಕೆ ಮಾತ್ರನೇ ಅಂತ ಅಲ್ಲ, ಈ ಥರ ಎಂಥದ್ದೇ ಕಲೆ ಇದ್ರೂ ಸಹ ತೆಗೆಯುತ್ತೆ. ಈ ರಿಸಲ್ಟು ಕಣ್ಣೆದುರಿಗೇ ಕಾಣಿಸ್ತಾ ಇದೆ ನೋಡಿ. ಈ ಬಕೆಟ್ ಒಂದಕ್ಕೆ ಅಂತ ಅಲ್ಲ, ಈಗ ಬಾತ್ರೂಮಲ್ಲಿ ನಾವು ವಾಶ್ ಬೇಷನು ಎಲ್ಲನೂ ಸಹ ಕ್ಲೀನ್ ಮಾಡ್ಕೋಬೋದು. ಈ ಅಡುಗೆ ಉಪ್ಪು ಒಂದಕ್ಕೆ ಮಾತ್ರ ಅಂತ ಅಲ್ಲ, ಎಂಥದ್ದೇ ಕಲೆ ಇರಲಿ, ಕೊಳೆ ಇದ್ರೂ ಸಹ ಹೋಗುತ್ತೆ. ನೋಡಿ, ಇವಾಗೆಲ್ಲ ನಾನು ಅದನ್ನು ವಾಶ್ ಮಾಡಿ ತೊಳಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಫಸ್ಟಿಗೆ ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ ನೋಡಿ, ನೀವೇ ನೋಡ್ತಾ ಇರ್ಬೋದು ಕಣ್ಣಾರೆ. ನೋಡಿ, ರಿಸಲ್ಟು ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಪಳ ಅಂತ ಹೊಳಿತಾ ಇದೆ. ನಾನು ಇನ್ನೂ ಒಂದು ಜಗ್ಗು ಸಹ ಅದೇ ಥರ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ. ಯೆಲ್ಲೋ ಕಲರ್ ಜಗ್ ಇದೆಯಲ್ಲ, ಅದನ್ನು ಇವಾಗ ಕ್ಲೀನ್ ಮಾಡ್ತೀನಿ. ಸೇಮ್ ಅದೇ ಪೌಡ್ರನ್ನೇ ಹಾಕ್ಕೊಂಡು ನೋಡಿ, ಈ ಥರ ಹಿಂಗೆ ಉಜ್ಜಿದ್ರೇ ಸಾಕು, ಎಂಥದ್ದೇ ಕೊಳೆ ಇದ್ರೂ ಸಹ ಕಲೆ ಇದ್ರೂ ಸಹ ಹೋಗ್ಬಿಡುತ್ತೆ ಇದು. ಯಾಕೆ ಅಂದರೆ ನಾವು ಉಪ್ಪು ಮತ್ತು ಶಶಿ ಪೌಡ್ರು ಎರಡನ್ನೂ ಬಳಸಿರೋದ್ರಿಂದ ಯಾವುದೇ ಒಂಥರ ಕಲೆ ಇದ್ರೂ ಸಹ ಹೋಗುತ್ತೆ. ಅದರಲ್ಲೂ ನಾವು ಈಗ ಹೆಚ್ಚಾಗಿ ಹೊರಗಡೆಯಿಂದ ಕೆಮಿಕಲ್ಲೆಲ್ಲ ತಂದು ಬಳಸೋದ್ರಿಂದ ನಮ್ಮ ಕೈಗಳಿಗೆ ಇನ್ಫೆಕ್ಷನ್ ಆಗುತ್ತೆ ಮತ್ತು ಸಮಸ್ಯೆ ಆಗುತ್ತೆ. ಅದ್ರ ಬದಲಿಗೆ ಮನೇಲಿರೋ ಅಂಥದ್ದನ್ನು ಉಪಯೋಗಿಸ್ಕೊಂಡು ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು. ಅದರಲ್ಲೂ ಯಾವುದೇ ರೀತಿ ಖರ್ಚಿಲ್ದಲೇ ಸಹ ನಾವು ಈ ಥರ ಎಲ್ಲನೂ ಕ್ಲೀನ್ ಮಾಡ್ಬೋದು. ಬಕೆಟ್ಗಳಾಗಿರ್ಬೋದು, ಈ ಥರ ಜಗ್ಗುಗಳಾಗಿರ್ಬೋದು, ಎಲ್ಲನೂ ಸಹ ಕ್ಲೀನ್ ಮಾಡ್ಬೋದು. ನೋಡಿ, ಅದು ಎಷ್ಟು ಚೆನ್ನಾಗಿ ಪಳ ಅಂತಿದೆ. ಇನ್ನು ನೆಕ್ಸ್ಟು ನೋಡಿ, ವಾಶ್ ಬೇಷನ್ನು. ಇವಾಗ ಸಾಮಾನ್ಯವಾಗಿ ಮನೇಲಿ ಈ ವಾಶ್ ಬೇಷನ್ ಅಂತೂ ಇದ್ದೇ ಇರುತ್ತೆ ನೋಡಿ. ವಾಶ್ ಬೇಷನ್ ಇವಾಗ ನಾವು ವಾಶ್ರೂಮಿಗೆ ಹೋದಾಗ ವಾಶ್ ಬೇಷನ್ ಯೂಸ್ ಮಾಡ್ತೀವಿ ನೋಡಿ. ಅದು ಫಸ್ಟ್ ಯಾವ ಥರ ಇತ್ತು ತೋರಿಸಿದ್ದೀನಿ ನಿಮಗೆ, ಯಾವ ಥರ ಇದೆ ಅಂತ. ಈಗ ಅದನ್ನು ಆ ಪೌಡ್ರನ್ನ ಇದ್ರ ಮೇಲೆಲ್ಲ ಹಿಂಗೆ ಉದುರಿಸ್ಬಿಟ್ಟು ಒಂದು ನಾರು ತಗೊಂಡ್ಬಿಟ್ಟು ಇದನ್ನು ಉಜ್ಜಿ ಅಷ್ಟೇ. ಸುಮ್ಮನೆ ನೀವೇನು ಕೈ ನೋವಿಸ್ಕೊಂಡು ಜಾಸ್ತಿ ಉಜ್ಜೋ ಅಂಥದ್ದು ಏನೂ ಇರೋದಿಲ್ಲ. ಲೈಟಾಗಿ ಹಿಂಗೆ ಉಜ್ಜಿದ್ರೇ ಸಾಕು, ಅಷ್ಟು ನೀಟಾಗಿ ಕೊಳೆಯೆಲ್ಲ ಹೋಗುತ್ತೆ, ಅಷ್ಟು ಪಳ ಅಂತ ಹೊಳೆಯುತ್ತೆ. ಇನ್ನು ನೀವು ಈ ಥರ ಈ ಟ್ಯಾಬ್ ಎಲ್ಲ ಇರುತ್ತಲ್ಲ, ಅದನ್ನು ಸಹ ಕ್ಲೀನ್ ಮಾಡ್ಕೋಬೋದು. ಈ ಒಂದು ಪೌಡ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂದರೆ, ನಾವು ಈ ಬಾತ್ರೂಮಲ್ಲಿ ಇರೋವಂಥ ಕೊಳಾಯಿ ಆಗಿರ್ಬೋದು, ನೀವು ಬಾತ್ರೂಮು ಸಹ ಕ್ಲೀನ್ ಮಾಡ್ಕೋಬೋದು. ಅಂದರೆ ನಾನು ಇದರಲ್ಲಿ ತೋರಿಸಿಲ್ಲ ನೋಡಿ. ಇದನ್ನು ಈ ಥರ ಉಜ್ಜುತ್ತಾ ಇದ್ದರೆ ಎಷ್ಟು ನೀಟಾಗಿ ಪಳ ಅಂತ ಹೊಳೆಯೋ ರೀತಿ ಆಗುತ್ತೆ, ಅಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ. ಎಂಥದ್ದೇ ಒಂದು ಕಲೆ ಇದ್ರೂ ಸಹ ಹೋಗುತ್ತೆ. ಇವಾಗ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ, ಇಂಥದಕ್ಕೆಲ್ಲ ಕ್ಲೀನ್ ಮಾಡೋದಕ್ಕೆ ಹಾರ್ಪಿಕ್ಕು ಅದು ಇದು ತಂದು ಬಳಸೋ ಬದಲು ಈ ಥರ ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ನಮಗೆ ದುಡ್ಡು ಸಹ ಸೇವ್ ಆಗುತ್ತೆ. ಯಾವುದೇ ರೀತಿ ನಮ್ಮ ಕೈಗಳು ಇನ್ಫೆಕ್ಷನ್ ಆಗೋದಿಲ್ಲ. ಒಂದು ಕೆಮಿಕಲ್ ಬಳಸ್ದಲೇ ನಾವು ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೋದು ನೋಡಿ. ಇವಾಗ ನಾನು ಅದೆಲ್ಲನೂ ವಾಶ್ ಮಾಡಿ ತೊಳಿತಾ ಇದ್ದೀನಿ ನೋಡಿ. ಉಜ್ಜಿದ್ದೆಲ್ಲ ಆಯಿತು. ಇವಾಗ ನೀರು ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೋಡಿ, ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಹೋಗಿದೆ. ಒಳ್ಳೆ ಪಳ ಅನ್ನೋ ರೀತಿ ಆಗಿದೆ. ಕೊಳಾಯು ಅಷ್ಟೇ ನೋಡಿ, ಕೊಳಾಯಿನೂ ನೋಡಿ ಎಷ್ಟು ಚೆನ್ನಾಗಿ ಪಳ ಅಂತಿದೆ.
ಕೆಲವೊಂದೊಂದು ಸತಿ ನಾವು ಎಲ್ಲನೂ ದುಡ್ಡು ಕೊಟ್ಟೆ ತೊಗೊಂಬರೋದಕ್ಕೆ ಆಗೋದಿಲ್ಲ ಅಲ್ವಾ. ಹಂಗಾಗಿ ನಾವು ಮನೇಲಿರೋವಂಥದ್ದನ್ನೇ ನಾವು ಉಪಯೋಗಿಸ್ಕೋಬೋದು. ಇನ್ನು ಇನ್ನು ನೋಡಿ ಟೈಲ್ಸು ನಾನು ಬಟ್ಟೆ ವಾಶ್ ಆಗಿತ್ತು, ಹಾಗಾಗಿ ಇದನ್ನು ಟೈಲ್ಸ್ ಎಲ್ಲ ತೊಳಿಬೇಕಿತ್ತಲ್ಲ, ಹಾಗೆ ಇದನ್ನು ಸಹ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಅದು ಟೈಲ್ಸು ಬಟ್ಟೆ ಎಲ್ಲ ತೊಳೆದ್ಮೇಲೆ ನಿಮಗೆ ಗೊತ್ತು ಯಾವ ಥರ ಆಗಿರುತ್ತೆ ಅಂತ. ನಮ್ಮ ಮನೆಯವ್ರ ಯೂನಿಫಾರ್ಮ್ ಬಟ್ಟೆ ಇತ್ತು, ಹಾಗಾಗಿ ನಾನು ಅದನ್ನು ತೊಳಿತಾ ಇದ್ದೀನಿ. ವೈಟ್ ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಇದನ್ನು ಟೈಲ್ಸ್ನ ತೊಳಿತಾ ಇದ್ದೀನಿ. ಈ ಪೌಡ್ರ್ ಇರುತ್ತಲ್ಲ, ನಿಮ್ಗೆ ಹಂಗೆ ಚುಮ್ಕ್ಸೋಕೆ ಆಗೋದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ಸಹ ನೋಡಿ ಈ ಥರ ಹಿಂಗೆ ಚುಮ್ಕಿಸ್ಕೊಳ್ಳಿ. ಟೈಲ್ಸ್ ಮೇಲೆ ಚುಮ್ಕಿಸ್ಬಿಟ್ಟು ಅದ್ರ ಮೇಲೆ ಒಂದು ಕಡ್ಡಿ ಪೊರ್ಕೆ ಇರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿದ್ರೇ ಸಾಕು, ತುಂಬ ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ. ಎಂಥದ್ದೇ ಕಲೆ ಇದ್ರೂ ಸಹ ಹೋಗುತ್ತೆ. ನೋಡಿ ನಾನು ಈ ಥರ ಚುಮ್ಕಿಸ್ತಿದ್ದೀನಲ್ಲ, ಆ ಥರ ಚುಮ್ಕಿಸ್ಕೊಳ್ಳಿ ಸಾಕು. ಜಸ್ಟ್ ಹಿಂಗೆ ಉಜ್ಜಿದ್ರೇ ಸಾಕು ಕಡ್ಡಿ ಪೊರ್ಕೆನಲ್ಲಿ. ನಿಮಗೆ ಕಡ್ಡಿ ಪೊರ್ಕೆನಲ್ಲಿ ಉಜ್ಜೋಕ್ಕಾಗಲ್ಲ ಅಂದರೆ ನೀವು ಇದು ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋ ಅಂಥದ್ದು ಬರುತ್ತೆ ನೋಡಿ, ಅದರಲ್ಲೂ ಸಹ ಕ್ಲೀನ್ ಮಾಡ್ಕೋಬೋದು ನೀವು. ನನಗೆ ಇದು ಅಲ್ಲಿ ಟೈಲ್ಸ್ ಕ್ಲೀನ್ ಮಾಡೋದ್ರಲ್ಲೆಲ್ಲ ನನಗೆ ಸರಿ ಹೋಗಲ್ಲ, ಹಂಗಾಗಿ ನಾನು ಪೊರ್ಕೆನಲ್ಲೇ ಕ್ಲೀನ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ ಅಂದರೆ ನೀವೇ ನೋಡ್ಬೋದು ಕಣ್ಣಾರೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ನಾನು ಇಂಥದಕ್ಕೆಲ್ಲ ಹೆಚ್ಚಾಗಿ ನಾನು ದುಡ್ಡು ಕೊಟ್ಟು ಕೆಮಿಕಲ್ಲು ಇರೋವಂಥದ್ದನ್ನ ನಾನು ಯಾವುದೂ ತರೋದಿಲ್ಲ. ಮನೆಯಲ್ಲಿರೋ ಅಂಥದ್ದನ್ನೇ ನಾನು ಉಪಯೋಗಿಸಿ ಇದೇ ಥರನೇ ಯಾವಾಗಲೂ ವಾಶ್ ಮಾಡೋ ಅಂಥದ್ದು. ನೀವು ಇದೇ ಪೌಡ್ರನ್ನ ಬಳಸ್ಕೊಂಡು ನೀವು ಟಾಯ್ಲೆಟು ಸಹ ಕ್ಲೀನ್ ಮಾಡ್ಕೋಬೋದು. ಮತ್ತು ಇದು ಸಿಂಕು ಮತ್ತು ಇದು ಬಚ್ಚಲ ಮನೇಲಿರೋ ಅಂತಹ ಗೋಡೆ ಮೇಲೆ ಇರೋವಂಥ ಟೈಲ್ಸು ಇದೆಲ್ಲನೂ ಸಹ ಕ್ಲೀನ್ ಮಾಡ್ಕೋಬೋದು. ಒಂದು ಪೌಡ್ರಿಂದ ಎಷ್ಟೆಲ್ಲ ನಮ್ಗೆ ಉಪಯೋಗ ಇದೆ ಅಂದರೆ ತುಂಬಾ ಉಪಯೋಗ ಇದೆ. ಅದರಲ್ಲೂ ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ, ವಾವ್ ಇಷ್ಟೆಲ್ಲ ಉಪಯೋಗ ಇದೆಯಾ ಇದರಲ್ಲಿ ಅಂತ ನಿಮಗೆ ಅನಿಸುತ್ತೆ. ಅದರಲ್ಲೂ ಅಷ್ಟು ನೀಟಾಗಿ ಕೊಳೆಯೆಲ್ಲ ಹೋಗುತ್ತೆ. ನೋಡಿ ಅಲ್ಲಿ ಫಸ್ಟ್ ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ ಅಂತ. ಇದೇನಪ್ಪ ಇದು ನೊರೆ ಅಂತ ಅಂದ್ಕೊಂಡ್ರೆ, ನಾನು ಬಟ್ಟೆ ಜಾಲಿಸಿದ್ದು ನೀರು ಇತ್ತಲ್ಲ ಬಕೆಟಲ್ಲಿ, ಆ ನೀರನ್ನೇ ಹಾಕ್ತಾಯಿದ್ದೀನಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ. ಮತ್ತು ಇದೇನಿದು ನೊರೆ ನೀರು ಅಂತೆಲ್ಲ ಕಮೆಂಟ್ ಮಾಡಬೇಡಿ, ಅದು ಬಟ್ಟೆ ಜಾಲಿಸಿದಂಥ ನೀರದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.